ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮ ಇದೀಗ ನಾಡಿನಾದ್ಯಂತ ಅಪಾರ ಸಂಖ್ಯೆಯ ಪ್ರೇಕ್ಷಕರ ಮನೆಗೆದಿದೆ. ಅಂತೆಯೇ ಅನೇಕ ಜನ ಪ್ರೇಕ್ಷಕರು ಮತ್ತು ಸಾಹಿತ್ಯಾಭಿಮಾನಿಗಳ ಒತ್ತಾಸೆಯ ಮೇರೆಗೆ ಪ್ರತಿ ಭಾನುವಾರ 6:30 ಪ್ರಸಾರವಾಗುತ್ತಿದ್ದಂತಹ ಈ ಕಾರ್ಯಕ್ರಮವನ್ನು ಇನ್ನು ಮುಂದೆ ಪ್ರತಿ ಭಾನುವಾರ ಮತ್ತು ಬುಧವಾರ 6:30 ಅಂದರೆ ವಾರದಲ್ಲಿ 2 ಬಾರಿ ಇಬ್ಬರು ಕವಿ ಮಿತ್ರರನ್ನು ಅವರ ಒಳಲಾಡದ ಮಾತುಗಳನ್ನು ಪರಿಚಯಿಸುವಂಥ ಒಂದು ಕಾರ್ಯಕ್ರಮಕ್ಕೆ ಬಿಸಿ ಸುದ್ದಿ ವಾಹಿನಿಯ ಬಳಗ ಮುಂದಾಗಿದೆ. ತಾವೆಲ್ಲರೂ ಇದೇ ರೀತಿಯ ಪ್ರೀತಿ ವಿಶ್ವಾಸದಿಂದ ಕಾರ್ಯಕ್ರಮವನ್ನು ವೀಕ್ಷಿಸಿ ನಮ್ಮನ್ನೆಲ್ಲರ ಹರಸಿ. ಧನ್ಯವಾದ. ಆತ್ಮೀಯ ಶ್ರೋತೃಗಳೇ, ತಮಗೆಲ್ಲರಿಗೂ ಬಿಸಿ ಸುದ್ದಿ ವಾಹಿನಿಯ ಶುಭೋದಯ ಮತ್ತು ಸ್ವಾಗತ ಸುಸ್ವಾಗತ. ಕನ್ನಡ ನಾಡಿನ ಶ್ರೀಮಂತ ಪರಂಪರೆಗೆ ಅಪಾಲವೃದ್ಧರಾಗಿ ಅನೇಕ ಜನ ಕೊಡುಗೆಯನ್ನು ನೀಡಿದ್ದಾರೆ. ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣತಮತಿಗಳು ಎನ್ನುವ ನುಡಿಯನ್ನು ಕೇಳಿದ್ದೀರಿ. ಹಾಗೆಯೇ ಓದು ಬರಹ ಬಲ್ಲಂತವರು ತಮ್ಮ ಅನುಭವಗಳ ಮೂಲಕ ಲೇಖನ, ಕತೆ, ಕವನಗಳ ಮೂಲಕ ಸಾಹಿತ್ಯ ಸೇವೆಯನ್ನು ಮಾಡುತ್ತಾ ಮುಂದುವರೆದಿದ್ದಾರೆ. ಅಂತಹ ಅವರನ್ನು ಪರಿಚಯಿಸುವಂತಹ ಬಿಸಿ ಸುದ್ದಿ ವಾಹಿನಿಯ ವಿನೂತನ ಕಾರ್ಯಕ್ರಮವೇ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಕಾರ್ಯಕ್ರಮ. ಇಂದು ನಮ್ಮೊಟ್ಟಿಗೆ ಶಿಕ್ಷಕರಾಗಿ ನಿವೃತ್ತರಾಗಿರುವಂತಹ ಆತ್ಮೀಯ ಮಿತ್ರ ಪರಮೇಶ್ವರಪ್ಪ ಕುದುರಿಯವರಿದ್ದಾರೆ. ಶ್ರೀಯುತರು ನಿವೃತ್ತ ಪ್ರೌಢಶಾಲಾ ಮುಖ್ಯ ಶಿಕ್ಷಕರಾಗಿ ನಿವೃತ್ತಿಯನ್ನು ಹೊಂದಿ ಈಗ ಕತೆ, ಕವನ, ಹಾಸ್ಯ, ಶಾಹಿರಿಗಳ ಮೂಲಕ ಸಾಹಿತ್ಯ ಸೇವೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಪರಮೇಶ್ವರಪ್ಪ ಕುದುರಿಯವರೇ, ಆತ್ಮೀಯ ಸ್ವಾಗತ. ಥ್ಯಾಂಕ್ ಯು ಸರ್. ನಮಸ್ಕಾರ. ತಾವು ಶಿಕ್ಷಕರಾಗಿ ಜವಾಬ್ದಾರಿಯುತ ನಾಗರಿಕರಾಗಿ ತಮ್ಮ ಸೇವೆಯನ್ನು ಸಲ್ಲಿಸುತ್ತಾ ಹೊರಟಿದ್ದೀರಿ. ಆದರೆ ಬರವಣಿಗೆಯ ಕ್ಷೇತ್ರಕ್ಕೆ ನಿಮ್ಮನ್ನು ತಂದುಕೊಟ್ಟ ಒಂದು ಪ್ರಸಂಗವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ. ಥ್ಯಾಂಕ್ ಯು ಸರ್. ಬಿ ತಿಪ್ಪೇರುದ್ರಪ್ಪ ನಮ್ಮ ಚಿತ್ರದುರ್ಗದ ಹಾಸ್ಯ ಸಾಹಿತಿಗಳು. ಅವರು ನನಗೆ PUCಯಲ್ಲಿ ನನ್ನ ಉಪನ್ಯಾಸಕರಾಗಿದ್ದರು. ಅವರೇ ಬರೆದ ಪುಸ್ತಕವನ್ನು ಅವರು ನಮಗೆ ಪಾಠ ಮಾಡ್ತಾ ಇದ್ರು. ಅದೊಂಥರ ನಮಗೆ ಒಂದು ಕುತೂಹಲ ಆಯಿತು. ಅವರು ಮಕ್ಕಳ ಸಾಹಿತ್ಯವನ್ನು ಬರಿತಾ ಇದ್ರು, ಹಾಸ್ಯ ಸಾಹಿತ್ಯವನ್ನು ಬರಿತಾ ಇದ್ರು. ಅವರಿಂದ ಪ್ರೇರಣೆಗೊಂಡು ನಾನು ಮಕ್ಕಳ ಕವನ ಬರೆಯೋದ್ರ ಮೂಲಕ ಸಾಹಿತ್ಯ ಕ್ಷೇತ್ರಕ್ಕೆ ಕಾಲಿಟ್ಟೆ. ಇವತ್ತು ನಾನೇನು ಶಾಯರಿ ಓದಬೇಕು ಅಂತ ಬಂದಿದ್ದೇನಲ್ಲ, ಈ ಶಾಯರಿಗೆ ನನ್ನ ಗುರುಗಳು ಇಟ್ಗಿ ಈರಣ್ಣನವರು ಮತ್ತು ಪ್ರೊಫೆಸರ್ ಭಿಕ್ಷಾವರ್ತಿ ಮಠ. ಅಂದರೆ ಈ ಶಾಯರಿ ಕ್ಷೇತ್ರದಲ್ಲಿ ಶಂಭು ಬಳಿಗಾರ್, ಭಿಕ್ಷಾವರ್ತಿ ಮಠ್, ಇಟ್ಗಿ ಈರಣ್ಣರಂತಹ ಪ್ರಸಿದ್ಧರ ಗರಡಿಯಲ್ಲಿ ಪಳಗಿರುವ ನೀವು ಈಗ ತಮ್ಮ ಕೆಲವು ಶಾಯರಿಗಳನ್ನು ವಾಚನ ಮಾಡಿ. ಥ್ಯಾಂಕ್ ಯು ಸರ್. ನನ್ನ ಕೆಲವು ಶಾಯರಿಗಳನ್ನು ಈಗ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದ್ದೀನಿ. ಅರ್ಧ ಶಾಯರಿ ಓದಿದಾಗ ಕುತೂಹಲ ಇರುತ್ತೆ, ಇನ್ನು ಅರ್ಧ ಹೇಳಿದಾಗ ಕುತೂಹಲ ಬ್ಲಾಸ್ಟ್ ಆಗುತ್ತೆ. ಓಕೆ. ಹಗಲು ಹೊತ್ನಾಗ ನಕ್ಷತ್ರಗಳು ಕಾಣುವುದಿಲ್ಲ ಅನ್ನೋ ಮಾತು ಬಹಳ ಸುಳ್ಳು ಅನಿಸ್ತೈತಿ. ಹಗಲು ಹೊತ್ನಾಗ ನಕ್ಷತ್ರಗಳು ಕಾಣುವುದಿಲ್ಲ ಅನ್ನೋ ಮಾತು ಬಹಳ ಸುಳ್ಳು ಅನಿಸ್ತೈತಿ. ಪಳ ಪಳ ಹೊಳೆಯೋ ನಿನ್ನ ಕಣ್ಣುಗಳನ್ನು ಕಂಡಾಗೆಲ್ಲ ನನಗೆ ಆ ನಕ್ಷತ್ರಗಳ ನೆನಪಾಗ್ತೈತಿ, ನನಗೆ ಆ ನಕ್ಷತ್ರಗಳ ನೆನಪಾಗ್ತೈತಿ. ವಾ 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 ಅಂದ್ರೇನೆ ಸ್ಫೂರ್ತಿ. ಒಂದು ಶಾಯರಿಗೆ ಅದು ತುಂಬಾ ಅವಶ್ಯ. ಓಕೆ. ಇನ್ನೊಂದು, ಒಮ್ಮೆಮ್ಮೆ ನೀ 2 ತುಟಿ ಬಿಚ್ಚು ನಕ್ಕೆಂದ್ರ ನನಗದು ಹಿಂಗ ಅನಿಸ್ತೈತಿ. ಒಮ್ಮೆಮ್ಮೆ ನೀ 2 ತುಟಿ ಬಿಚ್ಚು ನಕ್ಕೆಂದ್ರ ನನಗದು ಹಿಂಗ ಅನಿಸ್ತೈತಿ. ದಾಳಿಂಬಿ ಬೀಜಾನ ನಿನ್ನ ಬಾಯಾಗ ಸಾಲಾಗಿ ಜೋಡ್ಸಿಟ್ಟಂಗ ಅನಿಸ್ತೈತಿ, ಸಾಲಾಗಿ ಜೋಡ್ಸಿಟ್ಟಂಗ ಅನಿಸ್ತೈತಿ. ವಾ 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 ವಾ. ಮತ್ತೊಂದು, ಮೊಸರಿಲ್ಲದ ಊಟ ಉಂಡಂಗ ಅನಿಸೋದಿಲ್ಲ, ಹಸಿರಿಲ್ಲದ ತೋಟ ಚಂದನ ಕಾಣಿಸೋದಿಲ್ಲ. ಮೊಸರಿಲ್ಲದ ಊಟ ಉಂಡಂಗ ಅನಿಸೋದಿಲ್ಲ, ಹಸಿರಿಲ್ಲದ ತೋಟ ಚಂದನ ಕಾಣಿಸೋದಿಲ್ಲ. ಅವಳ ಸ್ಪರ್ಶ ಇಲ್ಲದ ದಿನ ದಿನಾನ ಅನ್ಸೋದಿಲ್ಲ. ಆಕೆ ಹೆಸರು ಹೇಳದ ಬದುಕ ಅನ್ಸೋದಿಲ್ಲ. ವಾ 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 ವಾ. ಮತ್ತೊಂದು, ನಿನ್ನ ಹಣಿ ಮ್ಯಾಲಿರೋ ಮುಂಗುರುಳು ಗಿಡ್ಡ ಇದ್ರು ಇಷ್ಟು ಬೆರಿಕೆದಾವು. ನಿನ್ನ ಹಣಿ ಮ್ಯಾಲಿರೋ ಮುಂಗುರುಳು ಗಿಡ್ಡ ಇದ್ರು ಇಷ್ಟು ಬೆರಿಕೆದಾವು. ನಾನಿನ್ನು ಕೇಳೋ ಪ್ರಶ್ನೆಗಳಿಗೆಲ್ಲ ನಿನಗಿಂತ ಮೊದಲ ಅವು ಉತ್ತರ ಕೊಡ್ತಾವು, ನಿನಗಿಂತ ಮೊದಲ ಅವು ಉತ್ತರ ಕೊಡ್ತಾವು. ಕುದುರೆಯವರ, ನಿಮ್ಮ ಶಾಯರಿಗಳು ಕೇಳಿದ್ರೆ ವಾ 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 ಅನ್ನೋ ಹಂಗೆ ಹುಮ್ಮಸ್ ಬರಕತ್ತೈತಿ. ಆದ್ರೆ ಈ ಶಾಯರಿಗಳ ಒಂದು ಸಂದೇಶ ಏನು ಸರ್? ಶಾಯರಿಗಳ ಸಂದೇಶ ವಿಶೇಷತೆ ಏನು ಅಂದ್ರೆ, ಹೆಣ್ಣಿನ ವರ್ಣನೆ, ಪ್ರೀತಿ, ಪ್ರೇಮ, ಪ್ರಣಯನೇ ಇದ್ರ ವಿಷಯ ವಸ್ತು. ಉದಾಹರಣೆಗೆ
ಇಲ್ಲಿ ಒಂದು ಇದರಲ್ಲಿ ನೋಡಿದ್ರೆ ಅವಳ ಹಲ್ಲುಗಳ ವರ್ಣನೆ ಇದೆ, ದಾಳಿಂಬೆ ಬೀಜ ಅಂತ. ಆಮೇಲೆ ಕಣ್ಣು ಹಗಲು ಹೊತ್ನ್ಯಾಗ ನಕ್ಷತ್ರ ಕಾಣೋದಿಲ್ಲ ಅಂದಾಗ ಅವಳ ಕಣ್ಣಿನ ವರ್ಣನೆ ಬರ್ತದೆ. ಇನ್ನು ಸ್ಪರ್ಶ ಈ ರೀತಿ. ಆಮೇಲೆ ಇನ್ನೊಂದು ವಿಶೇಷ ಏನು ಅಂದ್ರೆ ಶಾಯರಿಗಳನ್ನ ಮುಂದಿರೋರು ನೋಡಿ ಹೇಳಿದ್ರೆ ಅದು ಹುಡುಗಿಗೆ ಅರ್ಪಣೆ ಆಗುತ್ತೆ, ಮೇಲೆ ಕೈ ಮಾಡಿ ಹೇಳ್ತಾ ಇದ್ರೆ ಅದು ದೇವರಿಗೂ ಅರ್ಪಣೆ ಆಗುತ್ತೆ ಬಹುತೇಕ ಶಾಯರಿಗಳು. ಇನ್ನು ಕೊನೆಯದಾಗಿ ಮತ್ತೊಂದು, ಹೂವು ಯಾವುದಾದ್ರೇನು ಒಟ್ಟು ಘಮಘಮ ಅನ್ನೋ ವಾಸನೆ ಇದ್ರೆ ಸಾಕು. ಹೂವು ಯಾವುದಾದ್ರೇನು ಒಟ್ಟು ಘಮಘಮ ಅನ್ನೋ ವಾಸನೆ ಇದ್ರೆ ಸಾಕು, ನನಗೆ ಒಲದು ಬಂದು ನೀನು ಹೆಂಗಿದ್ರೇನು, ದಿನಾ ನೀನು ಪ್ರೀತಿ ಮಾಡೋ ಮನಸ್ಸಿದ್ರೆ ಸಾಕು, ಮನಸ್ಸಿದ್ರೆ ಸಾಕು. ಹಾಗಾದ್ರೆ ನೀವು ಈ ಪ್ರೀತಿ, ಪ್ರಳಯ, ಪ್ರೇಮದ ಪ್ರಸಂಗಗಳನ್ನು ಕುರಿತು ಬರಿತಾ ಇದ್ರಲ್ಲ, ಈ ಹೊತ್ತಿನ ಹೊಸ ಕಾಲದ ಶಾಹಿರಿ ರಚನೆಕಾರರಿಗೆ ನಿಮ್ಮ ಸಂದೇಶ ಏನು? ಸರಿ, ಶಾಯರಿ ಅಂತಕ್ಕಂಥದ್ದು ಗಜಲ್ನಷ್ಟು ಫೇಮಸ್ ಆಗಿಲ್ಲ ಇವತ್ತು. ಎರಡು ಉರ್ದು ಮೂಲನೇ, ಗಜಲ್ನಷ್ಟು ಪ್ರಚುರತೆ ಪಡೆದಿಲ್ಲ ಇದು. ಶಾಯರಿ ಬರೆಯೋರು ಬೆರಳೆಣಿಕೆಯಷ್ಟು ಮಾತ್ರ ಇದ್ದಾರೆ. ಬಟ್ ಶಾಯರಿ ಹೆಂಗಿರಬೇಕು ಅಂತಕ್ಕಂಥದ್ದು ಮೂಲ ಕನ್ನಡದಲ್ಲಿ ನಮಗೆ ಪರಿಚಯಿಸಿದ್ದು ಇಟ್ಗಿ ಈರಣ್ಣನವರು, ಪ್ರೊಫೆಸರ್ ಭಿಕ್ಷಾವರ್ತಿ ಮಠ್ ಅವರು. ಅವರ ಶಾಯರಿಗಳನ್ನು ಓದಿ ಅವನ್ನೇ ಫಾಲೋ ಮಾಡ್ತಾ ಇದ್ದೀವಿ ನಾವು. ಮುಂಬರ್ತಕ್ಕಂಥವ್ರಿಗೆ ಇದಕ್ಕೆ ಧಾರವಾಡ ಭಾಷೆ ಇದ್ರೆ ಸ್ವಲ್ಪ ನ್ಯಾಚುರಲ್ ಅನಿಸುತ್ತದೆ ಅನ್ನೋದು ನನ್ನ ಭಾವನೆ. ಹಾಗಾದ್ರೆ ನೀವು ಮಾತನಾಡುವಂತ ಅಥವಾ ಪ್ರಚುರಪಡಿಸುವಂತ ಶಾಯರಿಗಳನ್ನ ಪುಸ್ತಕ ರೂಪದಲ್ಲಿ ಏನಾದ್ರು ತಂದಿರುವಂತ ಪ್ರಯತ್ನ ಇದೆಯಾ? ಸರಿ, ಒಂದು ಶಾಯರಿ ಸಂಕಲನ ಬಂದಿದೆ, ಅದರ ಹೆಸರೇ ಪ್ರೀತಿ ಪ್ರೇಮ ಪ್ರಣಯ ಅಂತ. ಈಗ ಮತ್ತೊಂದು ಶಾಯರಿ ಸಂಕಲನ ಪ್ರಿಂಟ್ ಆಗ್ತಾ ಇದೆ, 11 ಶಾಯರಿಗಳ 111 ಶಾಯರಿಗಳು ಅಂತ. ಇದನ್ನ ಸಹಕಾರ ತತ್ವದ ಅಡಿಯಲ್ಲಿ ಮರಳು ಸಿದ್ದಪ್ಪ ದೊಡ್ಡಮನಿ ಅಂತಕ್ಕಂಥ ಗದಗಿನ ಶಾಯರವರು ಸಂಪಾದಕರಾಗಿ ಇದನ್ನು ಮಾಡ್ತಾ ಇದ್ದಾರೆ ಸರ್. ಓಕೆ, ಧನ್ಯವಾದಗಳು. ಈ ಹೊತ್ತಿನ ನಮ್ಮ ಕಾರ್ಯಕ್ರಮಕ್ಕೆ ನಮ್ಮ ಕರೆಗೆ ಹೋಗೊಟ್ಟು ಆಗಮಿಸಿ ತಮ್ಮ ಶಾಯರಿಗಳ ಮೂಲಕ ಪ್ರೀತಿ, ಪ್ರಳಯ, ಪ್ರೇಮದ ಕೆಲವು ವಿಚಾರಗಳನ್ನು ತಿಳಿಸೋದ್ರ ಮೂಲಕ ಬದುಕನ್ನು, ಜೀವನೋತ್ಸಾಹವನ್ನು ಕಾಪಾಡಿಕೊಂಡು ಸುಖ ಸಂಸಾರ ನಡೆಸೋದು ಹೇಗೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಂತ ನಿಮಗೆ ಈ ಬಿಸಿ ಸುದ್ದಿ ವಾಹಿನಿಯ ಪರವಾಗಿ, ಕಾರ್ಯಕ್ರಮದ ಪರವಾಗಿ, ನಮ್ಮ ಬಳಗದ ಪರವಾಗಿ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ಥ್ಯಾಂಕ್ ಯು ಸರ್.